Hi everyone, I'm Rupa. I'm a happy homemaker. Can you see me? Hi everyone, I'm Rupa. I'm an abacus trainer from Sharp Abacus Learning School. I'm trying to tell you symbolically, I'm at the bright side of my life. Literally. After marriage, because of some reasons like taking care of my family, fulfilling my family commitments, I paused my career, my job, everything at some point of time. Even after completing BE with first class aggregate from well reputed college, I was forced to stop my career at some point of time to perform a best parenting as well for my kid. That is what made me to become abacus trainer today. When I have a 6.5 years old kid studying in first grade. ನಾನು ಕನ್ನಡದಲ್ಲಿ ಹೇಳ್ಬಿಡ್ತೀನಿ ಬಿಕಾಸ್ ತುಂಬ ಜನ ಕನ್ನಡದವರು ಹೆದರ್ತಾರೆ, ಒಂದು ಹೆಜ್ಜೆ ಹಿಂದೆ ಇಡ್ತಾರೆ ಇಂಥವೆಲ್ಲ ಏನಾದರೂ ಕಲಿಯೋಕ್ಕೆ ಅಂತಂದರೆ. ನಾನು ನಿಮಗೆ ಅರ್ಥ ಆಗೋ ಥರ ಕನ್ನಡದಲ್ಲೇ ಹೇಳ್ತೀನಿ. ನಾನು ನನ್ನ ಮಗುನ ಅಬೆಕಸ್ ಕ್ಲಾಸಸ್ಗೆ ಹಾಕಬೇಕು ಅಂತ ಹುಡುಕಿದಾಗ ನನಗೆ ಗೊತ್ತಾಯಿತು ಈ ಶಾರ್ಪ್ ಅಬೆಕಸ್ ಲರ್ನಿಂಗ್ ಸ್ಕೂಲ್ ಬಗ್ಗೆ. ನಾನು ವಿಚಾರಿಸಿದೆ. ಮೊದಲನೇ ಸಾರಿ ಶ್ರೀದೇವಿ ಮೇಡಮ್ ಜೊತೆ ಮಾತಾಡಿದೆ. ಅವರು ಹೇಳಿದ ರೀತಿ, ಅವರು ಎಕ್ಸ್ಪ್ಲೇನ್ ಮಾಡಿದ್ದ ಅಬೆಕಸ್ ಕರಿಕ್ಯುಲಮ್ ಎಲ್ಲ ಹೇಗಿರುತ್ತೆ ಅಂತ ನಂಗೆ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಜಾಯಿನ್ ಮಾಡಿದೆ ನನ್ನ ಮಗುನ ಸಂಧ್ಯಾ ಟೀಚರ್ ಹತ್ರ. ಸಂಧ್ಯಾ ಅಂತ ಅವ್ರ ಹೆಸರು. ಅವರು ನನಗೆ ಮೋಟಿವೇಟ್ ಮಾಡಿದ್ದು, ನೀವು ಯಾಕೆ ಟೀಚರ್ ಆಗಬಾರ್ದು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅಂತ. ಒಂದು ಹೆಜ್ಜೆ ಹಿಂದೆನೇ ಇತ್ತು ನನಗೆ ಆಗ ಕೂಡ ಹೇಗಿದೆಲ್ಲ ಮಾಡೋಕ್ಕಾಗತ್ತೆ ಅಂತ. ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಯಾವ ರೀತಿ ಇರುತ್ತೆ ಏನಂತ ಹೇಳ್ಬಿಟ್ಟಿದೆ. ತುಂಬ ಕನ್ವೀನಿಯೆಂಟ್ ಆಗಿದೆ. ಯಾರೆಲ್ಲ ಸ್ವಲ್ಪ ಒಂದು ಡಿಗ್ರಿ ಎಜುಕೇಷನ್ ಮಾಡಿದ್ರು ಸರಿ, ಅಬೆಕಸ್ ಟ್ರೈನರ್ ಆಗಬೇಕು, ಏನಾದರೂ ಒಂದು ಮಾಡಬೇಕು ಲೈಫಲ್ಲಿ ಅಂತೇನಾದರೂ ಅಂದ್ಕೊಂಡಿದ್ರೆ, ಎನಿ ಟೈಮ್ ಈಸ್ ರೈಟ್ ಟೈಮ್ ಟು ಡೂ ರೈಟ್ ಥಿಂಗ್ಸ್ ಅಂತ ನಾನು ಅನ್ಕೋತೀನಿ. ಈಗಲೂ ಕಾಲ ಮಿಂಚಿಲ್ಲ. ನೀವೇನಾದರೂ ಮ್ಯಾಥ್ಸ್ ಬಗ್ಗೆ, ನಂಬರ್ಸ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇರೋರಾದರೆ ಆರಾಮಾಗಿ ಶಾರ್ಪ್ ಅಬೆಕಸ್ ಲರ್ನಿಂಗ್ ಸ್ಕೂಲ್ಗೆ ಜಾಯ್ನ್ ಆಗಿ ಅಬೆಕಸ್ ಕಲ್ತ್ಕೊಳ್ಳಿ, ಅಬೆಕಸ್ ಟ್ರೈನರ್ ಆಗಿ. ಆ್ಯಂಡ್ ಶಾರ್ಪ್ ಅಬೆಕಸಲ್ಲಿ ಹೇಗಿರುತ್ತೆ ಅಂತಂದರೆ, ಅವರು ನಮ್ಮನ್ನು ಒಂದು ಎಂಪ್ಲಾಯಿ ಥರ ಕನ್ಸಿಡರ್ ಮಾಡಲ್ಲ, ಇಲ್ಲ ಟ್ರೈನಿ ಥರನೂ ಕನ್ಸಿಡರ್ ಮಾಡಲ್ಲ. ಇವಾಗ ನಾವೆಲ್ಲನ ಹೋಗಿ ಟ್ರೈನಿಂಗ್ ತೊಗೊಂಡ್ರೆ ಹೇಗೆ ಟ್ರೈನಿಂಗ್ ಮುಗಿಸಿ ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ಬಿಡ್ತಾರೆ, ಆ ಥರ ಇಲ್ಲ ಇಲ್ಲಿ. ಫ್ರಮ್ ದ ಡೇ ಒನ್ ನಾವು ಯಾವಾಗ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡ್ತೀವೋ ಆವಾಗಲೇ ನಮಗೊಂದು ಪರ್ಸನಲೈಸ್ಡ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ತಾರೆ. ಅದರಲ್ಲಿ ಟ್ರೈನಿಂಗ್ ಮೆಟೀರಿಯಲ್ಸು, ಟ್ರೈನಿಂಗ್ ಫ್ಲ್ಯಾಶು ಎಲ್ಲ ಕ್ವೆಶನ್ಸ್ ಎಲ್ಲ ಇರುತ್ತೆ. ಟ್ರೈನಿಂಗ್ ಆದಮೇಲೂ ಸಹ ನಾವು ಎನಿ ಟೈಮ್ ಅದನ್ನು ಓಪನ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೋದು. ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ. ಕಲಿಯೋದು ಹೇಗಪ್ಪ ಅಂತಲೂ ಭಯಪಡಬೇಡಿ, ತುಂಬ ಈಸಿ ಇರುತ್ತೆ. ಯಾಕೆ ಅಂತಂದರೆ ಈಗ 6 ವರ್ಷದ ಮಗುವಿಂದ ಹಿಡ್ದು 14 ವರ್ಷದ ಮಗುವರೆಗೂ ಕಲಿತಿದ್ದಾರೆ ಅಂತಂದರೆ ನಮ್ಮ ಏಜ್ ಏನು, ನಮ್ಮ ಎಬಿಲಿಟಿ ಏನು, ಅವ್ರ ಎಬಿಲಿಟಿ ಏನು ಅಂತ ಚಿಕ್ಕ ಮಕ್ಕಳು ಕಲಿಯೋದನ್ನು ನಾವು ಕಲಿಯೋಕ್ಕೆ ಕಷ್ಟ ಆಗೋದಿಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಮತ್ತು ಇನ್ನು ಕ್ಲಾಸಸ್ಸು ಅಷ್ಟೇ ಆರಾಮ್ಸೆ ತೊಗೋಬೋದು, ಏನೂ ಹೆದರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಮಕ್ಕಳಿಗೆ ನಾವು ಟೀಚ್ ಮಾಡ್ತಿರೋದು, ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರಲ್ವ, ಅದೇ ರೀತಿ ನಾವು ನಮ್ಮ ಮಕ್ಕಳಿಗೆ ಹೇಗೆ ಟೀಚ್ ಮಾಡ್ತಿದ್ದೆವೋ ಹಾಗೆ ಇನ್ನೊಂದು 10 ಮಕ್ಕಳಿಗೆ ಟೀಚ್ ಮಾಡೋದು, ಅಂಥ ಕಷ್ಟ ಏನೂ ಆಗೋದಿಲ್ಲ. ಮತ್ತು ಫೌಂಡರ್ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ತುಂಬ ಗೌರವ ಕೊಡುವಂತಹ ಒಂದು ಮಹಾನ್ ವ್ಯಕ್ತಿ ಅಂತಲೇ ಹೇಳ್ಬೋದು. ಶ್ರೀದೇವಿ ಮೇಡಮ್ ಅವರು ಒಂದು ಹೆಣ್ಮಕ್ಳಿಗೆ ಒಂದು ಸರ್ಟೆನ್ ಟೈಮ್ ಆದಮೇಲೆ, ಸರ್ಟೆನ್ ಏಜ್ ಬಂದಮೇಲೆ ಏನಾದರೂ ಹೊಸದು ಕಲಿಯೋಕ್ಕೆ ಭಯ ಆಗುತ್ತೆ. ಅಯ್ಯೋ ಅದು ನನ್ನ ಕೈಲಾಗತ್ತಾ ಅಂತ. ಆ ಥರ ಏನೂ ಭಯ ಪಡೋ ಹಾಗಿಲ್ಲ. ಶ್ರೀದೇವಿ ಮೇಡಮ್ ಅವರು ಫೌಂಡರ್ ಆಗಿದ್ದಾರೆ. ಸಾವಿರಾರು ಜನ ಅವ್ರ ಕೈ ಕೆಳಗಡೆ ವರ್ಕ್ ಮಾಡ್ತಿದ್ದಾರೆ. ಕೈ ಕೆಳಗಡೆ ಅಂತ ನಾನು ಹೇಳಬಾರ್ದು, ಅವ್ರ ಜೊತೆಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಶಾರ್ಪ್ ಅಬೆಕಸಲ್ಲಿ ಅವರು ನಮ್ಮನ್ನು ಒಂದು ಎಂಪ್ಲಾಯಿ ಥರ ಟ್ರೀಟ್ ಮಾಡೋದಿಲ್ಲ. ಟ್ರೈನಿಂಗ್ ಕೊಟ್ಟು ಅವರು ಆಯಿತು ಮುಗೀತು ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ ಅಂದ್ಕೊಳ್ಳೋದಿಲ್ಲ. ಅವರು ನಮ್ಮನ್ನು ವರ್ಕಿಂಗ್ ಪಾರ್ಟ್ನರ್ ಥರ ಕನ್ಸಿಡರ್ ಮಾಡ್ತಾರೆ. ಶ್ರೀದೇವಿ ಮ್ಯಾಮ್ ಹೇಗೆ ಅಂತಂದರೆ, ಅವರು ನಮ್ಮ ನೆರಳು ಥರ ಇರ್ತಾರೆ. ಎನಿ ಟೈಮ್ ನಮ್ಗೆ ಏನೇ ಡೌಟ್ ಬರಲಿ, ಎಂಥ ಟೈಮ್ ಆಗಿರಲಿ,
ಒಂದು ಬೈ ಮಿಸ್ಟೇಕ್ ಡಯಲ್ ಆಗಿ ಒಂದು ಮಿಸ್ಡ್ ಕಾಲ್ ಹೋದರೂ ಸಹ ಮೇಡಮ್ ಒಂದು ಮೂಮೆಂಟಲ್ಲೇ ನಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ. ಅವ್ರು ಎಷ್ಟೇ ಬ್ಯುಸಿ ಇರಲಿ ಅವ್ರ ಅಸಿಸ್ಟೆನ್ಸ್ಗೆ ಹೇಳಿ ನಮಗೆ ಏನು ಬೇಕೋ ನೀಡ್ಫುಲ್ ಅದನ್ನು ಮಾಡಿಸ್ತಾರೆ. ಅಂಥ ಒಳ್ಳೆ ವ್ಯಕ್ತಿ. ಸಾಮಾನ್ಯವಾಗಿ ಹೆಣ್ಮಕ್ಳು ಆ ಥರ ಅಂದ್ಕೊಳ್ಳೋದಿಲ್ಲ, ನನ್ನ ಜೊತೆ ಇನ್ನೊಂದು 10 ಹೆಣ್ಮಕ್ಳು ಬೆಳೀಲಿ ಅಂತಂದ್ಬಿಟ್ಟು. ಆದರೆ ಶ್ರೀದೇವಿ ಮೇಡಮ್ ಅವರು ಎಷ್ಟು ಸಪೋರ್ಟ್ ಕೊಟ್ಟರು ನನಗೆ ಅಂತಂದರೆ, ನನಗೊಂದು ಪುಷ್ ಬೇಕಾಗಿತ್ತು, ಒಂದು ಸಪೋರ್ಟ್ ಬೇಕಾಗಿತ್ತು. ಯು ಕ್ಯಾನ್ ಡೂ ದ್ಯಾಟ್, ನಾನು ಇರ್ತೀನಿ ನಿನ್ನ ಜೊತೆ ಮಾಡು ಅಂತಂದ್ಬಿಟ್ಟು. ಇವಾಗಲೂ ಈವನ್ ನಾವು ನನಗೇನಾದರೂ ಒಂದು ಸಣ್ಣ ಡೌಟ್ ಬಂದರೂ ಸಹ ನಾನು ಶ್ರೀದೇವಿ ಮೇಡಮ್ ಅವ್ರಿಗೆ ಒಂದು ಮೆಸೇಜ್ ಹಾಕ್ಬಿಟ್ರೆ, ಒಂದು ಕಾಲ್ ಮಾಡಿಬಿಟ್ರೆ, ದೆನ್ ನಾನು ದೇರ್ ಇಟ್ ಸೆಲ್ಫ್ ಅವಾಗೆ ಆ ಡೌಟ್ನ ಕ್ಲಿಯರ್ ಮಾಡಿಬಿಡ್ತಾರೆ. ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಇವತ್ತಿನ ದಿನ ನಾನು ಏನಾಗಿದ್ದೀನಿ, ನಾನು ಯಾವ ಪೊಸಿಷನಲ್ಲಿದ್ದೀನಿ, ನನ್ನ ಮಗುಗೆ ನಾನು ಬೆಸ್ಟ್ ಟೀಚರ್ ಆಗಿದ್ದೆ. ಯಾಕಂದರೆ ಮಕ್ಕಳ ಲೈಫಲ್ಲಿ ಟೀಚರ್ಸೇ ಹೀರೋಯಿನ್ಸ್. ಯಾಕಂದರೆ ಅವರೊಬ್ಬರೇ ಗೊತ್ತಿರ್ತಾರೆ, ಅವ್ರ ಅಪ್ಪ ಏನು ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ಗೊತ್ತಿರೋದಿಲ್ಲ. ಯಾಕಂದರೆ ದಿನ ಅವ್ರು ಟೀಚರ್ನ ನೋಡ್ತಾರೆ. ಅದರಿಂದ ಅವ್ರಿಗೆ ಟೀಚರ್ ಜಾಬ್ ಅಂತಂದರೆ, ಟೀಚರ್ ಅಂದರೆ ಇನ್ನೂ ಒಂಥರ ಗ್ರೇಟ್ ಪರ್ಸನ್ ಥರ. ನಾನು ನನ್ನ ಮಗುಗೆ ಬೆಸ್ಟ್ ಟೀಚರ್ ಆಗಿದ್ದೆ. ಇವತ್ತು ಅಬೆಕಸ್ ಲರ್ನಿಂಗ್ ಸ್ಕೂಲಲ್ಲಿ, ಶಾರ್ಪ್ ಅಬೆಕಸ್ ಲರ್ನಿಂಗ್ ಸ್ಕೂಲಲ್ಲಿ ಟ್ರೈನರ್ ಆಗಿ 10 ಮಕ್ಕಳಿಗೆ ಟೀಚರ್ ಆಗಿದ್ದೀನಿ. ಮತ್ತು ಮೇಡಮ್ ಫಿನಾನ್ಷಿಯಲ್ ಸಪೋರ್ಟ್, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಏನು ಕರಿತೀವೋ ಅದು ಹೆಣ್ಮಕ್ಳಿಗೆ ತುಂಬ ಅವಶ್ಯಕತೆ ಇರುತ್ತೆ. ಅದರಲ್ಲೂ ಒಂದು ಮಕ್ಕಳಾದಮೇಲೆ ಮಕ್ಕಳಿಗೆ ಏನಾದರೂ ನಾವು ಕೊಡಬೇಕು, ಪ್ರೊವೈಡ್ ಮಾಡಬೇಕು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಸೇರಿಸ್ಬೇಕು ಅಂತಂದರೆ ನಮಗೆ ಫಿನಾನ್ಷಿಯಲ್ ಸಪೋರ್ಟ್ ತುಂಬಾ ಬೇಕಾಗತ್ತೆ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ದುಡಿದ್ರೆ ದೇ ಕ್ಯಾನ್ ಎಕ್ಸ್ಪ್ಲೋರ್ ಮೋರ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಕನ್ವೀನಿಯೆಂಟ್ ಟೈಮಲ್ಲಿ ನೀವು 4 ಜನಕ್ಕೆ ಅಬೆಕಸ್ ಕ್ಲಾಸಸ್ ಮಾಡಿದ್ರೆ ನಿಮಗೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನೋದು ಸಿಗುತ್ತೆ. ತುಂಬಾ ಅನುಕೂಲಕರವಾಗಿರುವಂಥ ಟೈಮಿಂಗ್ಸಲ್ಲಿ ನಿಮಗೆ ಯಾವ ಟೈಮು ಫ್ರೀ ಇರುತ್ತೋ, ಯಾವ ಟೈಮ್ ನಿಮಗೆ ನೀವು ಡೆಡಿಕೇಟ್ ಮಾಡೋಕ್ಕಾಗುತ್ತೋ ಅದೇ ಟೈಮಲ್ಲಿ ಮಾಡ್ಬೋದು. ಮತ್ತು ಇನ್ನೂ ಒಂದು ಪ್ರಶ್ನೆ ಬರುತ್ತೆ ನಮ್ಮ ಮೈಂಡಲ್ಲಿ, ಹೇಗೆ, ಯಾವ ಟೈಮಲ್ಲಿ, ನನಗೆ ಅಷ್ಟೊಂದು ಟೈಮ್ ಸಿಗತ್ತಾ ನಾನು ಅದನ್ನೆಲ್ಲ ಮಾಡೋಕ್ಕಾಗತ್ತಾ ಅಂತ. ಖಂಡಿತ ಮಾಡಬಹುದು. ಯಾಕೆ ಅಂತಂದರೆ ನಾವು ಅಬೆಕಸ್ ಕ್ಲಾಸ್ ಏನು ಡೈಲಿ ಇರೋದಿಲ್ಲ, ಹಾಫ್ ಆನ್ ಅವರ್ ಇರುತ್ತೆ ಒಂದು ದಿನಕ್ಕೆ. ಮತ್ತು ಟ್ರೈನರ್ಸ್ ಯಾರು ಮಾಡ್ತಾರೆ ಅಂತ ಬಿಟ್ಬಿಡೋದಿಲ್ಲ ಶ್ರೀದೇವಿ ಮೇಡಮ್. ಅವ್ರು ನಮ್ಮ ಜೊತೆನೇ ಇದ್ದು ಆ ಟ್ರೈನಿಂಗ್ ಕ್ಲಾಸಸ್ಸಲ್ಲಿ ಅವರು ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಯಾವ ರೀತಿ ಕಲಿತಿದ್ದೀವಿ, ಯಾವ ರೀತಿ ಅವ್ರು ನಮ್ಗೆ ಹೇಳ್ಕೊಡ್ತಿದ್ದಾರೆ ಅಂತಂದ್ಬಿಟ್ಟು. ಸೊ ದಟ್ ನಾವೆಲ್ಲೇ ಲ್ಯಾಗ್ ಆಗ್ತಿದ್ದೀವಿ ಅನ್ಸಿದ್ರು ಮೇಡಮು ಮುಂದಕ್ಕೆ ತರ್ತಾರೆ ನಮ್ಮನ್ನು. ನಮ್ಗೆ ಏನೇ ಡೌಟ್ಸ್ ಇದ್ದರೂ ದೇರ್ ಇಟ್ ಸೆಲ್ಫ್ ಅವ್ರು ಕ್ಲಿಯರ್ ಮಾಡ್ತಿದ್ರೆ ಏನೂ ತೊಂದರೆ ಆಗೋದಿಲ್ಲ. ಮತ್ತು ಫೀಸ್ ಹೇಗಪ್ಪ ಕಟ್ಟೋದು ನಾನು ಈ ಟೈಮಲ್ಲಿ, ನನಗೆ ಯಾರು ಆಫರ್ ಮಾಡ್ತಾರೆ ಅಂತೇನಾದರೂ ಅಂದ್ಕೊಂಡ್ರೆ ಖಂಡಿತ ಚಿಂತೆ ಬೇಡ. ಅಂಥ ಜಾಸ್ತಿ ಫೀಸ್ ಏನಿಲ್ಲ. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಅಂಥ ಜಾಸ್ತಿ ಫೀಸ್ ಏನಿಲ್ಲ. ನಾನು ಎನ್ಕ್ವೈರಿ ಮಾಡಿದ ಪ್ರಕಾರ ಬೇರೆ ಕಡೆ ಎಲ್ಲನೂ ಇದಕ್ಕೆ 2 ಪಟ್ಟಿದೆ. ಇಲ್ಲಿ ಆ ಥರ ಇಲ್ಲ. ಮತ್ತು ಕಲಿತಾನೆ ನಾವು ಕ್ಲಾಸಸ್ಸು ಸಹ ಮಾಡ್ಬೋದು ನಮ್ಮ ಎಬಿಲಿಟಿಗೆ ತಕ್ಕಂಗೆ. ತುಂಬಾ ಒಳ್ಳೇದಿರುತ್ತೆ ಇದು. ನೀವೊಂದು ಸರಿ ಪ್ರಯತ್ನ ಮಾಡಬೇಕು. ಈಗ ನಿಮ್ಗೆ ಏಜ್ ಇರಲಿ, ಏನಾದರೂ ಇರಲಿ ಪರವಾಗಿಲ್ಲ. ಯಾವುದಾದ್ರೂ ಒಳ್ಳೆ ಕೆಲಸ ಮಾಡೋಕ್ಕೆ ಎಲ್ಲ ಸಮಯನೂ ಒಳ್ಳೆ ಸಮಯನೇ ಆಗಿರುತ್ತೆ. ನಿಮಗೆ ಒಂಚೂರು ಮ್ಯಾಥ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ, ನಂಬರ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಏನಾದರೂ ಕಲಿಬೇಕು, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ನನಗೆ ಬೇಕು ಅಂತ ನೀವೇನಾದರೂ ನೋಡ್ತಾ ಇದ್ದರೆ ಖಂಡಿತ ನೀವು ಶಾರ್ಪ್ ಅಬೆಕಸಲ್ಲಿ ಜಾಯ್ನ್ ಆಗಿ ನೋಡಿ. ನಾನೀಗ ಒಂದು ಟ್ರೈನರ್ ಆಗಿದ್ದೀನಿ. ಸುಮಾರು ವರ್ಷಗಳಿಂದ ನಾನು ಕ್ಲಾಸಸ್ ಮಾಡ್ತಿದ್ದೀನಿ. ನನಗೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತೂ ಸಿಕ್ಕಿದೆ. ಈಸಿಲಿ ನೀವು 15ರಿಂದ 20 ಸಾವಿರ ಅಂತೂ ದುಡಿಬೋದು. ನೀವು ಪೂರ್ತಿ ದಿನ ನಿಮಗೆ ಡೆಡಿಕೇಟ್ ಮಾಡೋಕ್ಕಾಗತ್ತೆ, ಕೆಲಸದಲ್ಲಿ ಕ್ಲಾಸಸ್ ಮಾಡೋಕ್ಕಾಗತ್ತೆ. ಇದು ಅನ್ಲಿಮಿಟೆಡ್. ನಿಮ್ಗೆ ಎಷ್ಟು ಸ್ಟೂಡೆಂಟ್ಸನ್ನ ಹ್ಯಾಂಡಲ್ ಮಾಡೋ ಕೇಪಬಿಲಿಟಿ ಇರುತ್ತೋ, ನಿಮ್ಮ ಹತ್ರ ಸಮಯ ಇರುತ್ತೋ ಅಷ್ಟೊಂದು ಸ್ಟೂಡೆಂಟ್ಸನ್ನು ನೀವು ಹ್ಯಾಂಡಲ್ ಮಾಡಬಹುದು. ಮತ್ತು ನಿಮ್ಗೆ ಯಾರೂ ಬಾಸ್ ಇರೋದಿಲ್ಲ. ನೀವೊಂಥರ ಇಲ್ಲಿ ಪಾರ್ಟ್ನರ್ಸ್ ಥರ ಇರ್ತಾರೆ, ವರ್ಕಿಂಗ್ ಪಾರ್ಟ್ನರ್ಸ್ ಥರ. ಅಷ್ಟೊಂದು ಯೂಸರ್ ಫ್ರೆಂಡ್ಲಿ ಆಗಿದೆ, ಫ್ಲೆಕ್ಸಿಬಲ್ ಆಗಿದೆ. ಮತ್ತು ನಿಮ್ಗೇನಾದರೂ ಕ್ಲಾಸಲ್ಲಿ ಕ್ಲಾಸ್ ಅರ್ಥ ಆಗಲಿಲ್ಲ ಅಂತಂದರೆ ನಾನು ಹೇಗಪ್ಪ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋದು ಅನ್ನೋ ಚಿಂತೆನೂ ಬೇಕಾಗಿಲ್ಲ ನಿಮಗೆ. ಟ್ರೈನಿಂಗ್ ಫ್ಲ್ಯಾಶ್ ಅಂತಿರುತ್ತೆ, ಟ್ರೈನಿಂಗ್ ಮಟೀರಿಯಲ್ಸ್ ಅಂತಿರುತ್ತೆ. ಅದನ್ನು ನೀವು ಎಷ್ಟೇ ಸರಿ ಪ್ರಾಕ್ಟೀಸ್ ಮಾಡ್ಕೋಬೇಕಂದ್ರೂ ಮಾಡ್ಕೋಬೋದು. ಮತ್ತು ಟ್ರೈನಿಂಗ್ ಮೆಟೀರಿಯಲ್ಸಲ್ಲಿ ರೆಡಿಮೇಡ್ ವೀಡಿಯೋಸ್ ಇರುತ್ತೆ, ಮೇಡಮ್ಮೇ ಮಾಡಿದ್ದಾರೆ. ತುಂಬ ಸಿಂಪಲ್ ವರ್ಡ್ಸಲ್ಲಿ ಚೆನ್ನಾಗಿ ಅರ್ಥ ಆಗೋ ಥರ. ನೀವು ಅದನ್ನು ಪದೇ ನೋಡಿಬಿಟ್ರೆ ಈಸಿಲಿ ನೀವು ಕಲಿಬೋದು. ಜೀವನದಲ್ಲಿ ಬದಲಾವಣೆ ಬೇಕು ಅಂತಂದರೆ ಖಂಡಿತ ನಾವೊಂದು ಹೆಜ್ಜೆ ಧೈರ್ಯದಿಂದ ಮುಂದೆ ಇಡಬೇಕು. ಶ್ರೀದೇವಿ ಮೇಡಮ್ ಅವ್ರು ನಮ್ಮ ಜೊತೆ ಇರ್ತಾರೆ ನಮಗೆ ಸಪೋರ್ಟ್ ಮಾಡೋದಕ್ಕೆ. ನಾನಂತೂ ತುಂಬ
ಖುಷಿಯಾಗಿದ್ದೇನೆ. ಈಗ ನಾನು ಹೇಳಿದ್ನಲ್ಲ ಸಿಂಬಾಲಿಕಲಿ ನಾನು ಬ್ರೈಟ್ ಸೈಡ್ ಆಫ್ ಮೈ ಲೈಫಲ್ಲಿ ಇದ್ದೀನಿ ಅಂತಂದ್ಬಿಟ್ಟು. 10 ವರ್ಷದ ಕರಿಯರ್ ಬ್ರೇಕ್ ನಂತರ ಕೂಡ ನನಗೇನೂ ಡಿಫಿಕಲ್ಟೀಸ್ ಅನ್ನಿಸ್ಲಿಲ್ಲ. ಮುಂದಕ್ಕೆ ಫಸ್ಟ್ ಟೈಮ್ ನಾನು ಎಂಟ್ರಿ ಆಗೋಕ್ಕೆ ಹೆದರ್ಕೊಂಡೆ ಅಷ್ಟೇ. ಆದರೆ ಎಂಟ್ರಿ ಆದಮೇಲೆ ನನಗೆ ತುಂಬಾ ಕನ್ವೀನಿಯೆಂಟ್ ಆಗಿದೆ. ತುಂಬ ಕೋಆಪ್ರೇಟ್ ಮಾಡ್ತಾರೆ, ತುಂಬ ಎನ್ಕರೇಜ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ದಿಸ್ ಈಸ್ ದ ರೈಟ್ ಪ್ಲೇಸ್ ಟು ಫೈಂಡ್ ಯುವರ್ ಕರಿಯರ್, ಸ್ಟಾರ್ಟ್ ಯುವರ್ ಕರಿಯರ್ ಅಗೇನ್ ಅಂತ ನಾನು ಹೇಳ್ತೀನಿ. ಖಂಡಿತ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ.